ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಿಮ್ಮ ಮನೆಯ ಮೇಲೆ ಅಥವಾ ಮನೆಯವರ ಮೇಲೆ ಮಾಟ ಮಂತ್ರ ನಡೆದಿದ್ದರೆ ಈ 7 ಸೂಚನೆಗಳು ಮನೆಯ ಒಳಗೆ ಕಾಣಿಸುತ್ತೆ. ಆ 7 ಸೂಚನೆಗಳು ಯಾವುವು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತೆಂಗಿನಕಾಯಿ ಒಡೆದು 2 ಭಾಗ ಮಾಡಿ ಮನೆಯಲ್ಲೇ 24 ಗಂಟೆ ಇಟ್ಟರೆ ತೆಂಗಿನಕಾಯಿಯ ಮೇಲೆ ಅಥವಾ ಒಳಗಿನ ಭಾಗದಲ್ಲಿ ಕುಂಕುಮ ಹಾಕಿದ ಬಣ್ಣ ಕಾಣಿಸುತ್ತೆ. ಆದರೆ ಕುಂಕುಮ ಅದಕ್ಕೆ ಮುಟ್ಟಿಸಿರುವುದಿಲ್ಲ. ಅಂದರೆ ಮಾಟ ಮಂತ್ರದಿಂದ ಕೂಡಿರುವ ತೆಂಗಿನಕಾಯಿ ಈ ರೀತಿಯಾಗಿ ಕಾಣಿಸುತ್ತೆ. ಎರಡನೆಯದು, ಅನ್ನ ಮಾಡಿದ 24 ಗಂಟೆಯೊಳಗೆ ಅನ್ನದ ಮೇಲೆ ಕುಂಕುಮ ಮಿಶ್ರಿತ ಕೆಂಪು ಬಣ್ಣ ಗೋಚರಿಸುತ್ತೆ. ಮೂರನೆಯದು, ಸದಾಕಾಲ ಮನೆಯಲ್ಲಿ ಹಲ್ಲಿ ನುಡಿಯುತ್ತಿದ್ದರೆ ಇದ್ದಕ್ಕಿದ್ದಂತೆ ಹಲ್ಲಿ ತನ್ನ ಶಕುನವನ್ನು ನಿಲ್ಲಿಸುತ್ತೆ. ನಾಲ್ಕನೆಯದು, ಮನೆಯಲ್ಲಿ ಅಕ್ವೇರಿಯಂ ಇದ್ದರೆ ಏನೂ ಕಾರಣಗಳಿಲ್ಲದೆ ಒಳಗಿರುವ ಮೀನುಗಳು ಸಾಯುತ್ತವೆ. 5, ನಿಮ್ಮ ಮನೆಯಲ್ಲಿರುವ ಪ್ರಾಣಿಗಳು ನಾಯಿ ಅಥವಾ ಬೆಕ್ಕು ಇದ್ದಕ್ಕಿದ್ದಂತೆ ಮಾಯವಾಗುತ್ತವೆ ಅಥವಾ ಸತ್ತು ಹೋಗುತ್ತವೆ. 6ನೆಯದು, ಮನೆಯಲ್ಲಿ ಯಾರಾದರೂ ಸ್ಕಿಡ್ಡಾಗಿ ಬೀಳುತ್ತಾರೆ. ಅದು ಮನೆಯ ಒಳಗಾದರೂ ಸರಿಯೇ, ಹೊರಗಾದರೂ ಸರಿಯೇ. 7, ಹಠಾತ್ ಅರಿಶಿಣ ಅಥವಾ ಕುಂಕುಮ ನೆಲಕ್ಕೆ ಚೆಲ್ಲುತ್ತೆ. ನೀವು ಎಷ್ಟೇ ಗಟ್ಟಿಯಾಗಿ ಹಿಡಿದಿದ್ರೂ ಕೂಡ ಅಕಸ್ಮಾತ್ ಕೆಳಗೆ ಬಿದ್ದು ಎಲ್ಲವೂ ಚೆಲ್ಲು ಹೋಗುತ್ತೆ. ನೋಡಿ ವೀಕ್ಷಕರೇ, ಈ ಎಲ್ಲ ಲಕ್ಷಣಗಳು ಮನೆಯಲ್ಲಿ ಕಂಡುಬಂದರೆ ನಿಮ್ಮ ಮನೆಗೆ ಅಥವಾ ಮನೆಯವರ ಮೇಲೆ ಮಾಟ ಮಂತ್ರ ಆಗಿದೆ ಅಂತ ಅರ್ಥ. ಇದರಿಂದ ನೀವು ಪಾರಾಗಲು ಮನೆಯಲ್ಲಿ ಶ್ರೀಗಂಧವನ್ನು ನೀರಿನಲ್ಲಿ ಕಲಸಿ ಆ ಚಂದನವನ್ನು ಮನೆಯ ಹೊಸ್ತಿಲಿನಲ್ಲಿ ಸಿಂಪಡಿಸಿ, ನಂತರ ಮನೆಯ ಬಾಗಿಲಿನ ಒಳಗೆ ಮಂಜುನಾಥ ಸ್ವಾಮಿ ತೆಂಗಿನಕಾಯಿಯ ಜೊತೆಗೆ ಕಟ್ಟಿ ಮನೆಯ ಬಾಗಿಲಲ್ಲಿ ಎಂದಿಗೂ ತುಳಸಿ ದೇವಿ ನೆಲೆಸುವಂತೆ ಮಾಡಿ. ಇದರಿಂದಾಗಿ ಯಾವುದೇ ನೆಗೆಟಿವ್ ಎನರ್ಜಿಗಳು ನಿಮ್ಮ ಮನೆಯನ್ನು ಪ್ರವೇಶಿಸುವುದಿಲ್ಲ. ಇನ್ನು ಮನೆಯವರೆಲ್ಲರೂ ಸದಾಕಾಲ ಅರ್ಚನೆ ಮಾಡಿದ ಕುಂಕುಮವನ್ನೇ ಬಳಸಿ. ಯಾವುದೇ ದೇವರಿಗೆ ಅರ್ಚನೆ ಮಾಡಿದ ಕುಂಕುಮವನ್ನು ನೀವು ಬಳಸೋದ್ರಿಂದ ಯಾವುದೇ ತೊಂದರೆ ಆಗೋದಿಲ್ಲ. ಈ ರೀತಿಯಾದಂಥ ಅನೇಕ ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.